Good morning, students. Welcome to your social science class. See, today we are going to start discussing about your geographical lessons, that is mineral resources. Okay, mineral resources are the essential resources which help the economic status also, isn't it? So, mineral resources are the very essential things. They are used in the economic activities. So without the mineral resources, we can't do any economic activities because the factories are not at all they are not working. So mineral resource ನಮಗೆ ಎಸೆನ್ಷಿಯಲ್ ಆಗಿ ಸಪೋರ್ಟ್ ಮಾಡಲಿಲ್ಲ ಅಂದರೆ ಸಾಕಷ್ಟು ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ಗಳು ಇವತ್ತು ಕ್ಲೋಸ್ ಆಗೋ ಚಾನ್ಸಸ್ ಇದೆ. ಹಾಗಾಗಿ ಸೊ ಮಿನರಲ್ ರಿಸೋರ್ಸಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ದ ಎಕನಾಮಿಕ್, ಎಸ್ಪೆಷಲಿ luckily Karnataka has a rich and varieties of minerals in our land. ಕರ್ನಾಟಕದಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಮಿನರಲ್ ರಿಸೋರ್ಸಸ್ ಅಬೌಂಡೆಂಟ್ಲಿ ಇದೆ. ಅಷ್ಟು ಇಷ್ಟು ಅಲ್ಲ, ನಮಗೆ ಸಾಕಾಗುವಷ್ಟು ಆ್ಯಂಡ್ ಎಕ್ಸ್ಪೋರ್ಟ್ ಮಾಡೋಷ್ಟು ಮಿನರಲ್ ರಿಸೋರ್ಸಸ್ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅವೈಲೇಬಲ್ ಇದೆ. ಎಸ್ಪೆಷಲಿ ಐರನ್, ಮ್ಯಾಗ್ನೀಸ್, ಬ್ಯಾಕ್ಸೈಟ್, ಗೋಲ್ಡ್ ಆ್ಯಂಡ್ ನಿಕ್ಕಲ್ ಆ್ಯಂಡ್ ಆಲ್ಸೋ ಕ್ರೋಮೈಟ್, ಬಾಕ್ಸೈಟ್, ಗ್ರಾನೈಟ್, ಎವ್ರಿಥಿಂಗ್. ನಮ್ಮಲ್ಲಿ ಎಲ್ಲ ಥರದ ರಿಸೋರ್ಸ್ಗಳು ನಮ್ಮ ಕರ್ನಾಟಕದಲ್ಲಿ ಅಬೌಂಡೆಂಟ್ಲಿ ಸಿಗ್ತಾ ಇದೆ. ಸೊ ಫಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ಐರನ್ ಓರ್. See, the iron ore is the raw material that we are going to use in the steel industries. ಸ್ಟೀಲ್ ಇಂಡಸ್ಟ್ರಿಗಳಲ್ಲಿ ನಮಗೆ ಐರನ್ ಓರ್ ಏನಿದೆ ಅದು ನಮಗೆ ರಾ ಮೆಟೀರಿಯಲ್ ಆಗಿ ಯೂಸ್ ಆಗುತ್ತೆ. ಸೊ ಇನ್ ಕರ್ನಾಟಕ ಎಸ್ಪೆಷಲಿ ಇನ್ ಐರನ್ ಓರ್ ವಿ ಆರ್ ಗೋಯಿಂಗ್ ಟು ಗೆಟ್ ಟೂ ಟೈಪ್ಸ್, ಸೇಮ್ ಮ್ಯಾಗ್ನೆಟೈಟ್ ಆ್ಯಂಡ್ ಹೆಮಟೈಟ್. ಸೊ ಅಬೌಂಡೆಂಟ್ಲಿ ವಿ ಆರ್ ಹ್ಯಾವಿಂಗ್ ಟೂ ಟೈಪ್ಸ್ ಆಫ್ ಐರನ್ ಓರ್ಸ್ ಇನ್ ಅವರ್ ಕರ್ನಾಟಕ. ಮ್ಯಾಗ್ನೆಟೈಟ್ ಇದೆ, ಹೆಮಟೈಟ್ ಇದೆ. ಆ್ಯಂಡ್ ಕರ್ನಾಟಕ stands second position after Odisha. Odisha our first position alli nodadre Karnataka stands in second position in the production of iron ore, and especially in Karnataka now 75 mining centers are actively working. ಕರ್ನಾಟಕದಲ್ಲಿ ಇವತ್ತು 75 ಸೆಂಟರ್ಗಳಲ್ಲಿ ಇವತ್ತು ಮೈನಿಂಗ್ ಕೆಲಸ ನಡೀತಾ ಇದೆ. ನಿಮ್ಗೆ ಇದ್ರ ಬಗ್ಗೆ ಸಾಕಷ್ಟು ವಿಷಯ ಗೊತ್ತಿರುತ್ತೆ. ಯಾಕಂದರೆ ಮೈನಿಂಗಲ್ಲಿ ಇಲ್ಲೀಗಲಾಗಿ ಮೈನಿಂಗ್ ಮಾಡಿಬಿಟ್ಟು ಸಾಕಷ್ಟು ಜನ ಇವತ್ತು ಜೈಲ್ ಸೇರಿದ್ದಾರೆ. ಎಸ್ಪೆಷಲಿ ಜನಾರ್ದನ್ ರೆಡ್ಡಿ ಬಳ್ಳಾರಿಯಲ್ಲಿ ಇಲ್ಲೀಗಲಾಗಿ ಮೈನಿಂಗ್ ಮಾಡಿದ್ದಾರೆ. ಅದಕ್ಕೆ ಅಂತಲೇ ನಮ್ಮಲ್ಲಿ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದೆ, ಭೂವಿಜ್ಞಾನ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಂತೇಳಿ. ಅದ್ರ ಪ್ರಕಾರ ಸರ್ವೆ ಮಾಡಿಬಿಟ್ಟು ಯಾರ್ಯಾರು ಇಲ್ಲೀಗಲಾಗಿ ಅಂದರೆ ಎಷ್ಟಕ್ಕೆ ಪರ್ಮಿಷನ್ ತೊಗೊಂಡಿರ್ತಾರೋ ಅಷ್ಟರ ಲ್ಯಾಂಡಲ್ಲಿ ಮಾತ್ರ ಮೈನಿಂಗ್ ಮಾಡಬೇಕು. ಸೊ ಫಾರೆಸ್ಟಿನೆಲ್ಲ ಹಾಳು ಮಾಡಿಬಿಟ್ಟು ಡಿಸ್ಟ್ರಕ್ಟ್ ಮಾಡಿಬಿಟ್ಟು ಅಲ್ಲಿ ಮೈನಿಂಗ್ ಮಾಡಿದಾಗ ಅದ್ರ ಮೇಲೆ ಕೇಸ್ ಹಾಕೋ ಚಾನ್ಸಸ್ ಇರುತ್ತೆ. ಸೊ in our Karnataka 75 mining centers are actively working, and in Karnataka Ballari stands first in the production of iron ore. ನಾವು ಡಿಸ್ಟ್ರಿಬ್ಯೂಷನ್ ಅಂತ ನೋಡಿದಾಗ ಎಲ್ಲೆಲ್ಲಿ ನಮಗೆ ಸಿಗುತ್ತೆ ಐರನ್ ಓರ್ ಅಂತ ನೋಡಿದಾಗ ಬಳ್ಳಾರಿ ಡಿಸ್ಟ್ರಿಕ್ಟ್ ಸ್ಟ್ಯಾಂಡ್ಸ್ ಫಸ್ಟ್ ಇನ್ ದ ಪ್ರೊಡಕ್ಷನ್ ಆಫ್ ಐರನ್ ಓರ್, ಎಸ್ಪೆಷಲಿ ಸಂಡೂರು ಅಂಡ್ ಹಾಸ್ಪೆಟ್. ಬಳ್ಳಾರಿ ಡಿಸ್ಟ್ರಿಕ್ಕಿನ ಸಂಡೂರು ಮತ್ತು ಹಾಸ್ಪೆಟ್ ಅಂತ ಏನಿದೆ ಅಲ್ಲಿ ಅತಿ ಹೆಚ್ಚು ಸಿಗುತ್ತೆ. ಆ ಪ್ಲೇಸಸನ್ನು ಬಿಟ್ಟರೆ ದೋಣಿಮಲೆ, ವಿಭೂತಿಗುಡ್ಡ ಆ್ಯಂಡ್ ಬೆಳ್ಳಗಾಲ ಆ್ಯಂಡ್ ಕುಮಾರಸ್ವಾಮಿ ಹಿಲ್ಸ್ ಆರ್ ದ ಮೇನ್ ಸೆಂಟರ್ಸ್ ಆಫ್ ಮೈನಿಂಗ್ ಏರಿಯಾಸ್. ನಾವು ಬಳ್ಳಾರಿ ಡಿಸ್ಟ್ರಿಕ್ಕಿಗೆ ವಿಸಿಟ್ ಮಾಡಿದರೆ ಹೊಸಪೇಟೆ, ಸಂಡೂರು, ವಿಭೂತಿಗುಡ್ಡ, ದೋಣಿಮಲೆ ಆ್ಯಂಡ್ ಕುಮಾರಸ್ವಾಮಿ ಹಿಲ್ಸ್ ಏನಿದೆ ಅಲ್ಲಿ ಅತಿ ಹೆಚ್ಚು ಮೈನಿಂಗ್ ಏರಿಯಾಗಳನ್ನು ಇವತ್ತು ನಾವು ನೋಡ್ಬೋದು. ಆ್ಯಂಡ್ ಸೆಕೆಂಡ್ ಪ್ಲೇಸಲ್ಲಿ ಚಿಕ್ಕಮಗಳೂರು. So Chikmagalur stands in the second position in the production of iron ore. So Chikmagalur district innalli baruvanಥ ಕಲ್ಲದಗಿರಿ, ಕೆಮ್ಮಣ್ಣಗುಂಡಿ, ಕುದುರೆಮುಖ, these are the main centers. So ಕುದುರೆಮುಖದಲ್ಲಿ ಇವಾಗ ಮೈನಿಂಗನ್ನು ಸೆಂಟ್ರಲ್ ಗೌರ್ಮೆಂಟ್ ಸ್ಟಾಪ್ ಮಾಡಿದೆ ಬಿಕಾಸ್ ಇಟ್ ವಾಸ್ ಡಿಕ್ಲೇರ್ಡ್ ಆಸ್ ಎ ಬಯೋಡೈವರ್ಸಿಟಿ ಸೆಂಟರ್. ನ್ಯಾಷನಲ್ ಪಾರ್ಕ್ ಆಗಿ ಕುದುರೆಮುಖವನ್ನು ಇವತ್ತು ವರ್ಲ್ಡ್ ಹೆರಿಟೇಜ್ ಸೆಂಟರಲ್ಲಿ ಸೇರಿಸಿರೋದ್ರಿಂದ ಅಲ್ಲಿ ಮೈನಿಂಗನ್ನು ಬ್ಯಾನ್ ಮಾಡಿದೆ. ಯಾಕಂದರೆ ಮೈನಿಂಗನ್ನು ಮಾಡಬೇಕು ಅಂದರೆ ಅಲ್ಲಿ ಫಾರೆಸ್ಟನ್ನು ಕಟ್ ಮಾಡಬೇಕು ಆ್ಯಂಡ್ ಅಲ್ಲಿನ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ, ಅಲ್ಲಿನ ಜೀವರಾಶಿಗಳಿಗೆ ತೊಂದರೆ ಆಗುತ್ತೆ ಅಂಥೇಳಿ. ಈವನ್ ವಿ ಆರ್ ಹ್ಯಾವಿಂಗ್ ವೆರಿ ಗುಡ್ ರಿಸೋರ್ಸ್ ಇನ್ ದ್ಯಾಟ್ ಪ್ಲೇಸ್. ಮೈನಿಂಗ್ ಓವರಲ್ಲಿ ತುಂಬ ಚೆನ್ನಾಗಿದೆ. ಆದರೆ ಬಯೋಡೈವರ್ಸಿಟಿ ಸೆಂಟರ್ ಮತ್ತು ನ್ಯಾಷನಲ್ ಪಾರ್ಕ್ ಅಂತ ಡಿಕ್ಲೇರ್ ಆಗಿರೋದ್ರಿಂದ ಕುದುರೆಮುಖದಲ್ಲಿ ಇವತ್ತು ನಾವು ಅದನ್ನು ಸ್ಟಾಪ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಇನ್ ತುಮಕೂರು ಡಿಸ್ಟ್ರಿಕ್ಕಿಗೆ ಬರೋದಾದರೆ ಈವನ್ ವಿ ಆರ್ ಹ್ಯಾವಿಂಗ್ ಚಿಕ್ಕನಾಯಕನಹಳ್ಳಿ ಆ್ಯಂಡ್ ಅದರ್ ಪ್ಲೇಸಸ್ಸು ಕುದುರೆಮುಖ ಸ್ಟಾಪ್ ಮಾಡಿದ್ದಾರೆ. ಸಾಸಲು ಆಫ್ ಚಿತ್ರದುರ್ಗ ಆ್ಯಂಡ್ ಅಮೀರ್ಗಢ ಆಫ್ ಬಾಗಲಕೋಟ್ ಆ್ಯಂಡ್ ಹುಳಿಯಾರು ಆ್ಯಂಡ್ ಚಿಕ್ಕನಾಯಕನಹಳ್ಳಿ ಆರ್ ಇನ್ ತುಮಕೂರು ಡಿಸ್ಟಿಕ್. ತುಮಕೂರು ಡಿಸ್ಟಿಕ್ನಲ್ಲಿ ಹುಳಿಯಾರು ಮತ್ತು ಚಿಕ್ಕನಾಯಕನಹಳ್ಳಿಯಲ್ಲಿ ಐರನ್ ಓರ್ ಅಬೌಂಡೆಂಟ್ಲಿ ಸಿಗ್ತಾ ಇದೆ. ಆ್ಯಂಡ್ ಚಿತ್ರದುರ್ಗ ಡಿಸ್ಟಿಕಲ್ಲಿ ನೋಡೋದಾದರೆ ಹೊಸದುರ್ಗ ಮತ್ತು ಸಾಸಲ್ ಗ್ರಾಮದಲ್ಲಿ ಸಿಗ್ತಾ ಇದೆ.
ಬಾಗಲಕೋಟೆ ಡಿಸ್ಟಿಕಲ್ಲಿ ನೋಡೋದಾದರೆ ಅಮೀನ್ಗಢದಲ್ಲಿ ಇವತ್ತು ನಮಗೆ ಐರನ್ ಓರು ಸಿಗ್ತಾ ಇದೆ. ಆ್ಯಂಡ್ ಐರನ್ ಓರ್ ಪ್ರೊಡ್ಯೂಸ್ಡ್ ಇನ್ ದ state is supplied to the iron and steel factories which was established in ಭದ್ರಾವತಿ and ಜಿಂದಾಲ್. ಸೊ ಇಷ್ಟೆಲ್ಲ ಮೈನಿಂಗ್ ಏರಿಯಾಗಳಲ್ಲಿ ಸಿಗುವಂಥ ಐರನ್ ಓರನ್ನು ಏನು ಮಾಡ್ತಾರೆ ಅಂದರೆ, ಬಳ್ಳಾರಿ ಡಿಸ್ಟಿಕ್ಕಿನ ತೋರಣಗಲ್ ಅನ್ನುವಂಥ ಒಂದು ಹಳ್ಳಿಯಲ್ಲಿ ಜಿಂದಾಲ್ನವರು ಒಂದು ಫ್ಯಾಕ್ಟ್ರಿ ಮಾಡಿದ್ದಾರೆ, ಜಿಂದಾಲ್ ಐರನ್ ಸ್ಟೀಲ್. ಅಲ್ಲಿಗೆ ಈ ಐರನ್ ಓರನ್ನು ಸಪ್ಲೈ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಭದ್ರಾವತಿಯಲ್ಲಿರುವಂಥ ವಿಶ್ವೇಶ್ವರಯ್ಯ ಸ್ಟೀಲ್ ಆ್ಯಂಡ್ ಐರನ್ ಇಂಡಸ್ಟ್ರಿಗೂ ಸಹ BSISL ಅಲ್ಲಿಗೂ ಸಹ ಇದನ್ನು ಸಪ್ಲೈ ಮಾಡ್ತಾರೆ. ಸೊ ನೆಕ್ಸ್ಟ್ ಐರನ್ ಓರ್ ಈಸ್ ಮ್ಯಾಂಗನೀಸ್, ವೆರಿ ಇಂಪಾರ್ಟೆಂಟ್. ಸೊ ಮ್ಯಾಂಗನೀಸ್ ಓರ್ ಈಸ್ ದ ಫೌಂಡೇಶನ್ ಆಫ್ ಆಕ್ಸೈಡ್ ಇನ್ ದ ಫಾರ್ಮ್ ಎಸ್ಪೆಷಲಿ ಸೆಡಿಮೆಂಟ್ರಿ ರಾಕ್ಸ್ ಆ್ಯಂಡ್ ಮೆಟಫರಿಕ್ ರಾಕ್ಸಿಂದ ಸಿಗುತ್ತೆ ಈ ಒಂದು ಮ್ಯಾಂಗನೀಸ್. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಆನ್ ಎ ಅಲಾಯ್, ಅಂದರೆ ಇದನ್ನು ಡೈರೆಕ್ಟಾಗಿ ಯೂಸ್ ಮಾಡೋಕ್ಕೆ ಆಗೋದಿಲ್ಲ, ಯಾವುದಕ್ಕಾದ್ರೂ ಮಿಕ್ಸ್ ಮಾಡಬೇಕು. ಈಗ ನೀನು ಸ್ಟೀಲ್ಗೆ ಹಾರ್ಡ್ನೆಸ್ ಬರಬೇಕು ಅಂದರೆ ಈ ಒಂದು ಮ್ಯಾಂಗನೀಸನ್ನು ಮಿಕ್ಸ್ ಮಾಡಿದಾಗ ಅದು ಗಟ್ಟಿಯಾಗುತ್ತೆ. ಗಟ್ಟಿಯಾಗಿ ನೀನು ಏನಾದರೂ ಅದರಲ್ಲಿ ಏನಾದರೂ ನೀವು ವಸ್ತು ಮಾಡಬೇಕು ಅಂದರೆ ಯು ಹ್ಯಾವ್ ಟು ಯೂಸ್ ದ ಮ್ಯಾಂಗನೀಸ್ ಆ್ಯಸ್ ಎ ಅಲೈ. ಸೊ ಇಟ್ ಈಸ್ ಯೂಸ್ಡ್ ಇನ್ ಸ್ಟೀಲ್ ಫ್ಯಾಕ್ಟರೀಸ್, ಕೆಮಿಕಲ್ ಫ್ಯಾಕ್ಟರೀಸ್, ಪೇಂಟ್ ಫ್ಯಾಕ್ಟರೀಸ್ ಆ್ಯಂಡ್ ಅದರ್. ಸೊ ದಟ್ಸ್ ವೈ ದ ಮ್ಯಾಂಗನೀಸ್ ಇಸ್ ಕಾಲ್ಡ್ ಆಸ್ ಎ ದ ಜ್ಯಾಕ್ ಆಫ್ ಆಲ್ ಟ್ರೇಡ್ಸ್. ಎಲ್ಲ ಟ್ರೇಡ್ಗಳಲ್ಲೂ ಸಹ ಇದನ್ನು ಯೂಸ್ ಮಾಡ್ತಾರೆ. ಅದಕ್ಕೆ ಜಾಕ್ ಅಂದರೆ ನೀವು ಆಟ ಆಡುವಾಗ ಒಂದು ಜೋಕರ್ ಅಂತ ಇಟ್ಕೊಂಡಿರ್ತೀರಲ್ಲ, ಅದನ್ನು 3 ಜೊತೆಗೆ ಆ್ಯಡ್ ಮಾಡಿದ್ರು 3 ಆಗುತ್ತೆ, 4 ಜೊತೆ ಆ್ಯಡ್ ಮಾಡಿದ್ರು ಆ ರೀತಿ. ಸೊ ಮ್ಯಾಂಗನೀಸನ್ನು ಇಟ್ಸ್ ಎ ಜಾಕ್ ಆಫ್ ಆಲ್ ಟ್ರೇಡ್ಸ್. ನೀವು ಯಾವುದ್ರ ಜೊತೆ ಮಿಕ್ಸ್ ಮಾಡಿದ್ರು ಅದು ವರ್ಕ್ ಆಗುತ್ತೆ. ಸೊ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಒನ್ಸ್ ಅಗೇನ್ ಬಳ್ಳಾರಿ ಸ್ಟ್ಯಾಂಡ್ಸ್ ಫಸ್ಟ್, ಎಸ್ಪೆಷಲಿ ಸಂಡೂರು ಅಂಡ್ ದೋಣಿಮಲೆ ಏನಿದೆ ಅಲ್ಲಿ ಅತಿ ಹೆಚ್ಚು ಮ್ಯಾಕ್ಸಿಮಮ್ 90% ಅಷ್ಟು ಮ್ಯಾಂಗನೀಸ್ ಇವತ್ತು ಬಳ್ಳಾರಿ ಡಿಸ್ಟಿಕ್ಗೆ ಸಂಡೂರು, ಅದರಲ್ಲೂ ದೋಣಿಮಲೆನಲ್ಲಿ ನಮಗೆ ಇವತ್ತು ಸಿಗ್ತಾ ಇದೆ. ಆ್ಯಂಡ್ ಕರ್ನಾಟಕ ಸ್ಟ್ಯಾಂಡ್ ಸೆಕೆಂಡ್ ಇನ್ ದ ಪೊಸಿಷನ್, ಫಸ್ಟ್ ಈಸ್ ಒಡಿಸ್ಸಾ. ಆ್ಯಂಡ್ 70% ಆಫ್ ಮ್ಯಾಂಗನೀಸ್ ವಿ ಆರ್ ಗೋಯಿಂಗ್ ಟು ಪ್ರಾಡಕ್ಟ್ ಇನ್ ಅವರ್ ಕರ್ನಾಟಕ. ಸೊ ಅಪಾರ್ಟ್ ಫ್ರಮ್ ದಟ್ ಸೇಮ್ ಏರಿಯಾಸ್ ಶಿವಮೊಗ್ಗ, ಚಿತ್ರದುರ್ಗ, ಈವನ್ ತುಮಕೂರು, ಚಿಕ್ಕಮಗಳೂರು, ಎಲ್ಲಿ ನಮಗೆ ಐರನ್ ಓರ್ ಸಿಗ್ತಾ ಅಲ್ಲೆಲ್ಲನೂ ಸಹ ನಮಗೆ ಮ್ಯಾಂಗನೀಸ್ ಇವತ್ತು ಸಿಗ್ತಾ ಇದೆ. And especially the major portion of the manganese which was extracted from our Karnataka, that was exported to China. ನಮ್ಮಲ್ಲಿ ಸಿಗುವಂತಹ ಓರು ಜಾಸ್ತಿ ಸಿಗ್ತಾ ಇದೆ, ಮ್ಯಾಂಗನೀಸ್ ಓರು ಎಷ್ಟು ಬೇಕಷ್ಟು ಯೂಸ್ ಮಾಡಿಕೊಂಡು ಅದನ್ನು ನಾವು ಇವತ್ತು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಯಾವುದಕ್ಕೆ ಅಂದರೆ ಚೈನಾ ಆ್ಯಂಡ್ ಜಪಾನ್. ಚೈನಾ ಮತ್ತು ಜಪಾನ್ಗೆ ಇವತ್ತು ನಾವು ಅವನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಒನ್ ಈಸ್ ಸೊ ಬಾಕ್ಸೈಟ್ ವಾಸ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಅಲ್ಯೂಮಿನಿಯಂ ವಸ್ತುಗಳನ್ನು ಮಾಡಬೇಕು ಅಂದರೆ ಇವತ್ತು ನಮಗೆ ಬಾಕ್ಸೈಟ್ ಮೇನಾಗಿ ಬೇಕೇ ಬೇಕು. ಆ್ಯಂಡ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸಿಮೆಂಟ್ ಆ್ಯಂಡ್ ಸ್ಟೀಲ್ ಆ್ಯಂಡ್ ಎಲೆಕ್ಟ್ರಿಕ್ ವೈರ್ಸ್, ಹ್ಯಾನ್ಸ್ ಇಟ್ಸ್ ಡಿಮ್ಯಾಂಡ್ ಈಸ್ ರೈಸಿಂಗ್. ಸೊ ಸಿಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ಯೂಸ್ ಮಾಡ್ತಾರೆ, ಎಲೆಕ್ಟ್ರಾನಿಕ್ ವೈರ್ಗಳಲ್ಲಿ ಯೂಸ್ ಮಾಡ್ತಾರೆ, ಆ್ಯಂಡ್ ಪೇಂಟಿಂಗಲ್ಲಿ ಯೂಸ್ ಮಾಡೋದ್ರಿಂದ ಸೊ ಇವತ್ತು ಬಾಕ್ಸೈಟ್ಗೆ ತುಂಬಾ ಡಿಮ್ಯಾಂಡನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಡಿಸ್ಟ್ರಿಬ್ಯೂಷನಲ್ಲಿ ಬೆಳಗಾವಿ ಸ್ಟ್ಯಾಂಡ್ಸ್ ಫಸ್ಟ್ ಇನ್ ದ ಪ್ರೊಡಕ್ಷನ್ ಆಫ್ ಬಾಕ್ಸೈಟ್. ಬೆಳಗಾವಿ ಡಿಸ್ಟಿಕ್ಕಿನ ಖಾನಾಪುರ ಅಂತ ಒಂದು ತಾಲೂಕು ಬರುತ್ತೆ, ಆ ತಾಲೂಕಲ್ಲಿ ಅತಿ ಹೆಚ್ಚು ಬಾಕ್ಸೈಟನ್ನು ಇವತ್ತು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಡಿಪಾಸಿಷನ್ ಆಫ್ ಬಾಕ್ಸೈಟ್ ಓರ್ ಇನ್ ಕರ್ನಾಟಕ ಆರ್ ಫೌಂಡ್ ಇನ್ ದ ಡಿಸ್ಟ್ರಿಕ್ಟ್ಸ್ ಆಫ್ ಬೆಳಗಾವಿ, ಚಿಕ್ಕಮಗಳೂರು, ಚಿತ್ರದುರ್ಗ, ದಕ್ಷಿಣ ಕನ್ನಡ ಆ್ಯಂಡ್ ಉಡುಪಿ. ಆ್ಯಂಡ್ ಬೆಳಗಾವಿ ಸ್ಟ್ಯಾಂಡ್ಸ್ ಫಸ್ಟ್ ಇನ್ ದ ಪ್ರೊಡಕ್ಷನ್ ಆಫ್ ಬಾಕ್ಸೈಟ್, ಎಸ್ಪೆಷಲಿ ಬೆಳಗಾವಿ ಆ್ಯಂಡ್ ಖಾನಾಪುರ. Even we are having the factory in Belagavi, especially the Indian Aluminium Company which was established in Belagavi. So because we are going to get the highest production of bauxite in Belagavi, that's why even we are having the factory in that area also. Okay. So next is very important, gold, isn't it? So nowadays gold ಅದು ಒಂದು ಮೆಟಲ್ ಅನ್ನೋದಕ್ಕಿಂತ ಅದೊಂದು ಪ್ರೀಷಿಯಸ್ ಥಿಂಗ್ ಆಗಿಬಿಟ್ಟಿದೆ ಜನಕ್ಕೆ. ಸೊ ಗೋಲ್ಡ್ ಇಟ್ಸ್ ಕ್ಯಾರೆಕ್ಟರ್ ಇಸ್ ಗ್ಲಿಟರಿಂಗ್, ಹೊಳೆಯೋದ್ರಿಂದ ತುಂಬ ಬೇಗ ಅಟ್ರಾಕ್ಟ್ ಆಗುತ್ತೆ. ಯಾರು ತುಂಬ ಶೈನ್ ಆಗಿರ್ತಾರೆ ಅದು ಎಲ್ಲರಿಗೂ ಅಟ್ರಾಕ್ಟ್ ಆಗುತ್ತೆ. ಸೊ ಗೋಲ್ಡ್ ಈಸ್ ಎ ಗ್ಲಿಟರಿಂಗ್ ಆ್ಯಂಡ್ ಡ್ಯೂರಬಲ್ ಯೆಲ್ಲೋ ಮೆಟಲ್. ಸೊ ನೌಡೇಸ್ ಇಟ್ಸ್ ಡಿಮ್ಯಾಂಡ್ ಇಸ್ ರೈಸಿಂಗ್ ಬಿಕಾಸ್ ಇಟ್ ವಾಸ್ ಯೂಸ್ಡ್ ಇನ್ ದ ಮೇಕಿಂಗ್ ಆಫ್ ಜುವೆಲ್ಸ್ ಆ್ಯಂಡ್ ಅದರ್ ಆರ್ನಮೆಂಟ್ಸ್. ಹೆಣ್ಮಕ್ಳು ಹಾಕೊಳ್ಳುವಂಥ ಒಡವೆಗಳು ಮತ್ತು ಗಂಡ್ಮಕ್ಳು ಹಾಕುವಂಥ ವಾಚಸ್ ಮತ್ತು ಬ್ರಾಸ್ಲೆಟ್ಸ್, ಈ ಥರ ಎಲ್ಲ ವಸ್ತುಗಳಲ್ಲಿ ಇದನ್ನು ಮಾಡೋದ್ರಿಂದ ಸೊ ನಾವ್ ಡೇಸ್ ಇಟ್ಸ್ ಡಿಮ್ಯಾಂಡ್ ಇಸ್ ರೈಸಿಂಗ್ ಆ್ಯಂಡ್ ದ ಪ್ರೈಸ್ ಈಸ್ ಆಲ್ಸೋ ರೈಸಿಂಗ್.
ಅತಿ ಹೆಚ್ಚು ಬೆಲೆ ಬಾಳುವಂಥ ಮೆಟಲ್ ಅಂತ ಇವತ್ತು ಗುರುತಿಸ್ಕೊಳ್ತಾ ಇದೆ. ಸೊ ಕಾಮನ್ ಪೀಪಲ್ ಕೈಗೆ ಇದು ಸಿಗೋದೇ ಕಷ್ಟ ಆಗಿದೆ, ಅಷ್ಟೊಂದು ಹೈಯೆಸ್ಟ್ ರೇಟಲ್ಲಿ ಇವತ್ತು ಗೋಲ್ಡು ಓಡ್ತಾ ಇದೆ. ಆ್ಯಂಡ್ ಕರ್ನಾಟಕ ಆಕ್ಯುಪೈಸ್ ದ ಫಸ್ಟ್ ಪೊಸಿಷನ್ ಇನ್ ದ ಮ್ಯಾನುಫ್ಯಾಕ್ಚರ್ ಆರ್ ದ ಪ್ರೊಡಕ್ಷನ್ ಆಫ್ ಗೋಲ್ಡ್. ಅತಿ ಹೆಚ್ಚು ಗೋಲ್ಡನ್ನು ಪ್ರೊಡಕ್ಟ್ ಮಾಡುತ್ತೆ. ಆ್ಯಂಡ್ 80% ಆಫ್ ಗೋಲ್ಡ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಟ್ರಾಕ್ಟ್ ಫ್ರಮ್ ಅವರ್ ಕರ್ನಾಟಕ. ನಮ್ಮ ಕರ್ನಾಟಕದ ಲ್ಯಾಂಡಲ್ಲಿ ಇವತ್ತು ನಾವು ಅತಿ ಹೆಚ್ಚು ಗೋಲ್ಡನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ. ಬಟ್ ಇವಾಗ ಅದರ ಪ್ರೊಡಕ್ಷನ್ ಸ್ವಲ್ಪ ನಿಂತು ಹೋಗಿದೆ. ದಟ್ಸ್ ವೈ ದ ಕರ್ನಾಟಕ ಲ್ಯಾಂಡ್ ಈಸ್ ರೆಕಗ್ನೈಸ್ಡ್ ಆಸ್ ಎ ಲ್ಯಾಂಡ್ ಆಫ್ ಗೋಲ್ಡ್, ಬಿಕಾಸ್ Karnataka stands first in the production of gold. That's why the Karnataka land is recognized as the land of gold. 80% of the land we are going to, 80% of the gold we are going to extract from our Karnataka. See, especially the gold mining was began in the large scale in 1880 by John Taylor. So 1880 ನಮ್ಮ ಇನ್ನೂ ಭಾರತಕ್ಕೆ ಸ್ವತಂತ್ರನೇ ಸಿಕ್ಕಿರಲಿಲ್ಲ. ಆವಾಗಲೇ ನಮ್ಮ ಭಾರತದಲ್ಲಿ ಗೋಲ್ಡ್ ಸಿಗುತ್ತೆ ಅನ್ನುವಂಥ ಒಂದು ಐಡಿಯಾವನ್ನು ಬ್ರಿಟಿಷ್ ಅಧಿಕಾರಿಗಳು ಕಂಡುಹಿಡಿದ್ರು. 1880 ಜಾನ್ ಟೇಲರ್ ಅದನ್ನು ಫೈಂಡ್ ಮಾಡ್ತಾನೆ. ಸೊ KGF ಕರ್ನಾಟಕ ಗೋಲ್ಡ್ ಫೀಲ್ಡ್ ಅಂತ ಒಂದು ಕಂಪ್ನಿಯನ್ನು ಸ್ಥಾಪನೆ ಮಾಡಿ 1885 ಅಂಡರ್ ದ ಕಂಟ್ರೋಲ್ ಆಫ್ ಗೌರ್ಮೆಂಟ್, ಸರ್ಕಾರದ ಪರವಾನಿಗೆ ಮೇಲೆಗೆ ಪರ್ಮಿಷನಿಂದ 1885 ಕರ್ನಾಟಕದಲ್ಲಿ ಎಸ್ಪೆಷಲಿ ಕೋಲಾರದಲ್ಲಿ ಮೈನಿಂಗ್ ಸ್ಟಾರ್ಟ್ ಆಗುತ್ತೆ. We are going to get to 4 mining centers in Kolar, especially Nandidurga, Urgam and the Champion Reef and Mysore Gold Field. ಅದರಲ್ಲಿ ಏನು ಚಾಂಪಿಯನ್ ರೀಫ್ ಅನ್ನೋದೇನು ಬರುತ್ತೆ, ದಟ್ ಈಸ್ ದ ಡಿಪೆಸ್ಟ್ ಗೋಲ್ಡ್ ಮೈನ್. 3,217 ಮೀಟರ್ಸ್ ಅಷ್ಟು ಒಳಗಡೆ ಹೋಗಿ ಮೈನಿಂಗನ್ನು ಮಾಡಿದ್ದಾರೆ. ಓಕೆ, ಸೊ ವಿ ಆರ್ ಗೋಯಿಂಗ್ ಟು ಗೆಟ್ 4 ಸೆಂಟರ್ಸ್ ಆಫ್ ಮೈನಿಂಗ್, ದಟ್ ಈಸ್ ನಂದಿದುರ್ಗ, ಉರ್ಗಮ್ ಅಂಡ್ ಚಾಂಪಿಯನ್ ರೀಫ್ ಅಂಡ್ ಆಲ್ಸೋ ಮೈಸೂರು ಗೋಲ್ಡ್ ಫೀಲ್ಡ್. ಬಟ್ ನಾವು ಆಲ್ ದ 4 ಸೆಂಟರ್ಸ್ ವಾಸ್ ಕ್ಲೋಸ್ಡ್ ಬಿಕಾಸ್ ಎಕ್ಸಾಸ್ಟೆಡ್. ಅಲ್ಲಿ ಸಿಗುವಂಥ ಗೋಲ್ಡ್ ಸಂಪೂರ್ಣವಾಗಿ ಖಾಲಿಯಾಗಿದೆ. ಇನ್ನೂ ನಾವು ಒಳಗಡೆ ಹೋಗಿ ಮೈನಿಂಗ್ ಮಾಡ್ತೀವಿ ಅಂದರೆ ಸಿಗುತ್ತೆ, ಗೋಲ್ಡ್ ಸಿಗುತ್ತೆ, ಇಲ್ಲ ಅಂತಲ್ಲ. ಆದರೆ ಇಟ್ ಈಸ್ ವೆರಿ ಡೇಂಜರಸ್ ಥಿಂಗ್. ನಾವು ಎಷ್ಟು ಒಳಗಡೆ ಹೋಗ್ತೀವೋ ಭೂಮಿ ಸಡ್ಲ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ಅರ್ಥಕ್ವೆಕ್ ಆಗುವಂಥ ಸಾಧ್ಯತೆಗಳಿರುತ್ತೆ, ಅಥವಾ ಭೂ ಕುಸಿತ ಆಗುವ ಸಾಧ್ಯತೆಗಳಿರುತ್ತೆ, ಎನಿ ಕೈಂಡ್ ಆಫ್ ಡಿಸಾಸ್ಟರ್ ಆಗುವ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಒಂದು ಲಿಮಿಟೇಷನ್ ಒಳಗಡೆ ಮಾತ್ರ ನಾವು ಡಿಗ್ಗಿಂಗ್ ಮಾಡೋಕ್ಕೆ ಅವಕಾಶ ಇದೆ. ಹಾಗಾಗಿ ಇನ್ನೂ ಡೀಪಾಗಿ ನಾವು ಹೋಗ್ತೀವಿ ಅಂದರೆ ಬಹುಶಃ ಇದು ರಿಸ್ಕ್ ಆಗುತ್ತೆ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್, ಯಾಕಂದರೆ ಇದೆಲ್ಲವೂ ಸೆಂಟ್ರಲ್ ಗೌರ್ಮೆಂಟ್ ಅಧಿಕಾರದಲ್ಲಿರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ವಾಸ್ ಸ್ಟಾಪ್ಡ್ ದ ಮೈನಿಂಗ್ ಆಕ್ಟಿವಿಟೀಸ್ ಇನ್ ದ KGF, ಸಂಪೂರ್ಣವಾಗಿ ನಿಲ್ಲಿಸಿದೆ. ಬಟ್ ಈವನ್ ವಿ ಆರ್ ಹ್ಯಾವಿಂಗ್ ದ ಗೋಲ್ಡ್ ಮೈನಿಂಗ್ ಸೆಂಟರ್ಸ್ ಇನ್ ಹುಟ್ಟಿ ಅಂತ ಕೊಟ್ಟಿದ್ದಾರೆ, ಬಟ್ ಯೂಸ್ವಲಿ ಹಟ್ಟಿ, ದಟ್ ಈಸ್ ಇನ್ ರಾಯಚೂರು ಡಿಸ್ಟಿಕಲ್ಲಿ ಬರುವಂಥ ಹಟ್ಟಿ ಗ್ರಾಮದಲ್ಲಿ ಈವನ್ ಸ್ಟಿಲ್ ವಿ ಆರ್ ಹ್ಯಾವಿಂಗ್ ದ ಆ್ಯಕ್ಟಿವ್ ಮೈನಿಂಗ್ ಸೆಂಟರ್ಸ್. ಇವತ್ತಿಗೂ ಅಲ್ಲಿ ಮೈನಿಂಗ್ ಏರಿಯಾ ನಡೀತಾ ಇದೆ, ಅಲ್ಲಿ ಗೋಲ್ಡನ್ನು ನಾವು ತೆಗಿತಾ ಇದ್ದೀವಿ. ಆ್ಯಂಡ್ ಗೋಲ್ಡ್ ಈಸ್ ಆಲ್ಸೋ ಪ್ರೊಡ್ಯೂಸ್ಡ್ ಇನ್ ಬೆಲ್ಲಾರ ಇನ್ ತುಮಕೂರು ಡಿಸ್ಟಿಕ್ ಆ್ಯಂಡ್ ಅಜ್ಜನಹಳ್ಳಿ ನಿಯರ್ ಸಿರಾ and other places with the gold deposits of Malgunda of Kappatguda in Gadag district and Kempankote in Hasar district. So ತುಮಕೂರು ಡಿಸ್ಟಿಕ್ಕಲ್ಲಿ ಬರುವಂತಹ ಅಜ್ಜನಹಳ್ಳಿ ಇವತ್ತಿಗೂ ಸಿಗುತ್ತೆ ಗೋಲ್ಡ್ ಅಂತ ಅಲ್ಲಿ ನಡೀತಾ ಇದೆ. ಬಟ್ ಇನ್ನೂ ಕಂಪ್ಲೀಟಾಗಿ ಅಲ್ಲಿ ಗೋಲ್ಡ್ ಎಕ್ಸ್ಟ್ರಾಕ್ಟು ಇಟ್ ಈಸ್ ನಾಟ್ ಯೂಸ್. ಓಕೆ, ಬಿಕಾಸ್ ಸೋ ಮೆನಿ ರಿಸ್ಟ್ರಿಕ್ಷನ್ಸ್ ಆರ್ ದೇರ್ ಫಾರ್ ದ್ಯಾಟ್. ಸೊ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಕೊಡಬೇಕು, ಲ್ಯಾಂಡ್ ಕ್ಲಿಯರ್ ಆಗಬೇಕು. ಇಫ್ ಇಟ್ ಈಸ್ ಇನ್ ದ್ಯಾಟ್ ಪ್ಲೇಸ್ ಫಾರೆಸ್ಟ್ ಇತ್ತು ಅಂದರೆ ಕ್ಲಿಯರೆನ್ಸ್ ಆಗಬೇಕು, ಅಥವಾ ರೈತರದ್ದು ಏನಾದರೂ ಜಮೀನಿತ್ತು ಅಂದರೆ ಅವರಿಗೆ ಕಾಂಪನ್ಸೇಷನ್ ಕೊಟ್ಟು ಆ ಲ್ಯಾಂಡನ್ನು ತೊಗೋಬೇಕು. ಹಾಗಾಗಿ ಬಟ್ ದ ಆರ್ಕೋಲಾಜಿಕಲ್ ಡಿಪಾರ್ಟ್ಮೆಂಟ್ ಆ್ಯಂಡ್ ದ ಸರ್ವೆ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ದ ಮೈನಿಂಗ್ ಸೆಂಟರ್ಸ್ ಏನು ಗಣಿ ಭೂ ವಿಜ್ಞಾನ ಇಲಾಖೆ ಇದೆ, ದಟ್ ಫೌಂಡ್ ದ್ಯಾಟ್ ಅಜ್ಜನಹಳ್ಳಿ ಆ್ಯಂಡ್ ಬೆಲ್ಲಾರ ಇಲ್ಲಿ ಎಲ್ಲ ಗೋಲ್ಡ್ ಇದೆ, ಡಿಪೋಸಿಷನ್ ಇದೆ, ಮೈನಿಂಗ್ ಮಾಡಬಹುದು ಅಂಥೇಳಿ ಕಂಡು ಹಿಡಿದಿದ್ದಾರೆ. ಬಟ್ ವರ್ಕು ಇನ್ನೂ ಪ್ರೋಗ್ರೆಸ್ಸಲ್ಲಿ ಇದೆ, ಆಗಬೇಕು. ಆದರೆ ಅಲ್ಲಿ ಡೆಫಿನೆಟ್ಲಿ ವಿ ಗಾಟ್ ಗೋಲ್ಡ್. ಅವಾಗೇನಾದರೂ ಗೋಲ್ಡಿನ ರೇಟ್ ಇಳಿಬಹುದು, ಗೋಲ್ಡ್ ಸಿಕ್ಕಾಗ ಏನಾದರೂ ಅದರ ರೇಟನ್ನು ನಾವು ಕಡಿಮೆಯಲ್ಲಿ ತೊಗೋಬೋದು. ಈಗಂತೂ ಇಟ್ಸ್ ವೆರಿ ಹೈ. ಸೊ ಇಟ್ ಈಸ್ ಹೈಲಿ ಡಿಫಿಕಲ್ಟ್ ಟು ಪರ್ಚೇಸ್ ದ ಕಾಮನ್ ಪೀಪಲ್ ಆರ್ ಮಿಡಲ್ ಕ್ಲಾಸ್ ಪೀಪಲ್, ಆ ಥರ ಆಗೋಗಿದೆ ಗೋಲ್ಡು. ಸೊ ಇನ್ ಫ್ಯೂಚರ್ ಮೇ ಬಿ ಒಳ್ಳೆಯದಾಗಲಿ, ಸಿಗಲಿ ಅಂಥೇಳಿ ನಾವು ಪ್ರೇ ಮಾಡೋಣ. ಓಕೆ, ಸೊ ದಿಸ್ ಈಸ್ ಅಬೌಟ್ ಮಿನರಲ್ ರಿಸೋರ್ಸಸ್, ಐರನ್ ಓರ್, ಮ್ಯಾಗ್ನೀಸ್ ಆ್ಯಂಡ್ ಬಾಕ್ಸೈಟ್ ಆ್ಯಂಡ್ ದ ಗೋಲ್ಡ್. ಓಕೆ, ಟೇಕ್ ದ ಪಾಯಿಂಟ್ಸ್, make a note and read in your home. Okay, thank you.